ಹಲೋ ಫುಡೀಸ್, ವೆಲ್ಕಮ್ ಟು ಕುಕ್ ವಿತ್ ಸಾಯಿ ಶುಭ ಚಾನಲ್. ವರಮಹಾಲಕ್ಷ್ಮಿಯ ಬಗ್ಗೆ ನಾನು ಸಾಂಪ್ರದಾಯಿಕವಾಗಿರೋ ಚಕ್ಲಿ ಮಾಡಿ ತೋರಿಸ್ತೇನೆ. ತುಂಬ ಕ್ರಿಸ್ಪಿಯಾಗಿ ತುಂಬ ಟೇಸ್ಟಿಯಾಗಿ ಬರುತ್ತೆ. ಈ ಸಾಂಪ್ರದಾಯಿಕವಾಗಿರೋ ಚಕ್ಲಿನ ವರಮಹಾಲಕ್ಷ್ಮಿ ಹಬ್ಬ ಅಲ್ಲ, ನೀವು ಯಾವ ಹಬ್ಬಕ್ಕೆ ಬೇಕಾದ್ರೂ ಮಾಡ್ಕೋಬೋದು. ತುಂಬ ರುಚಿಯಾಗಿ ತುಂಬ ಟೇಸ್ಟಿಯಾಗಿ ಬರುತ್ತೆ. ಮಾಡೋದು ಕೂಡ ತುಂಬ ಸಿಂಪಲ್. ನಾನಿಲ್ಲಿ ರೇಷನ್ ಅಕ್ಕಿಲಿ ಮಾಡಿ ತೋರಿಸ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಆದಷ್ಟು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಫ್ರೆಂಡ್ಸ್, ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ರೇಷನ್ ಅಕ್ಕಿನ ಈ ಕಪ್ಪಲ್ಲಿ 6 ಕಪ್ ಆಗೋಷ್ಟು ರೇಷನ್ ಅಕ್ಕಿನ ತೊಗೊಂಡಿದ್ದೀನಿ. ನೋಡಿ, ಮೆಜರ್ಮೆಂಟ್ಗೆ ನಾನು ಈ ಕಪ್ಪನ್ನು ಯೂಸ್ ಮಾಡಿದ್ದೀನಿ. ನೀವು ರೇಷನ್ ಅಕ್ಕಿ ಬದಲು ಬೇರೆ ಅಕ್ಕಿನೂ ಕೂಡ ತೊಗೋಬೋದು, ಆದರೆ ರೇಷನ್ ಅಕ್ಕಿಲಿ ಮಾಡೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ. ಹಾಗೆಯೇ ಇದಕ್ಕೆ ನೀರು ಹಾಕ್ಕೊಂಡು ಚೆನ್ನಾಗಿ ಒಂದು 5-6 ಸಲ ವಾಶ್ ಮಾಡ್ಕೋಬೇಕಾಗುತ್ತೆ. ರೇಷನ್ ಅಕ್ಕಿ ಆಗಿರೋದ್ರಿಂದ ಡಸ್ಟ್ ಎಲ್ಲ ತುಂಬಾ ಇರುತ್ತೆ, ಅದಕ್ಕೋಸ್ಕರ ಒಂದು 4-5 ಸಲ ಚೆನ್ನಾಗಿ ತೊಳ್ಕೊಬೇಕಾಗುತ್ತೆ. ಈಗ ಇದು ತೊಳ್ಕೊಂಡಾಗಿದೆ. ನೀರೆಲ್ಲ ಡ್ರೈ ಆಗೋದಕ್ಕೋಸ್ಕರ ಒಂದು ಸ್ಟ್ರೈನರಲ್ಲಿ ಹಾಕಿ ನಾನು ಇಲ್ಲಿ ಇಟ್ಟಿದ್ದೀನಿ. ನೀರು ಚೆನ್ನಾಗಿ ಡ್ರೈ ಆಗಬೇಕು. ಇದು ಡ್ರೈ ಆದಮೇಲೆ ಒಂದು ಕಾಟನ್ ಬಟ್ಟೆ ತೊಗೊಂಡು ಫ್ಯಾನ್ ಕೆಳಗಡೆನೇ ಒಣಗಿಸ್ಕೋಬೇಕಾಗುತ್ತೆ. ಹೊರಗಡೆ ಬಿಸಿಲಿಗೆಲ್ಲ ಹಾಕೋದು ಬೇಡ. ನಾವು ಚಕ್ಲಿ ಹೂವು ಮಾಡ್ತೀವಿ ಅಂದರೆ ಅಕ್ಕಿನ ಬಿಸಿಲಲ್ಲಿ ಒಣಗಿಸೋದು ಬೇಡ. ಆದಷ್ಟು ಮನೆ ಒಳಗಡೆ ಫ್ಯಾನ್ ಕೆಳಗಡೆನೇ ಒಂದು ನೈಟ್ ಫುಲ್ ಹಾಗೆ ಹಾಕ್ಬಿಟ್ಟು ಬಿಟ್ಟರೆ ಮಾರ್ನಿಂಗ್ ಒಳಗಡೆ ರೆಡಿಯಾಗಿರುತ್ತೆ. ನಾನು ನೋಡಿ ಒಣಗಿದೆ ಚೆನ್ನಾಗಿ ಅಕ್ಕಿ. ಇದನ್ನು ಹುರ್ಕೋತಾ ಇದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಬೆಚ್ಚಗಾದ್ರೆ ಸಾಕು. ನಾವು ಕೈಯಲ್ಲಿ ಹಿಡಿದ್ರೆ ಬೆಚ್ಚಗಾದ್ರೆ ಸಾಕು, ಅಲ್ಲೇವರೆಗೂ ಕೂಡ ಹುರ್ಕೋಬೇಕಾಗುತ್ತೆ. ನಾವು ಈ ಥರ ಅಕ್ಕಿನೆಲ್ಲ ಹುರಿದು ಹಿಟ್ಟನ್ನು ಮಾಡಿಟ್ಕೊಂಡ್ರೆ ಸಾಕು, ಯಾವಾಗ ಬೇಕಾದ್ರೂ ಇನ್ಸ್ಟೆಂಟಾಗಿ ಮಾಡ್ಕೋಬೋದು ಚಕ್ಲಿನ ಸಾಂಪ್ರದಾಯಿಕವಾಗಿ. ನೋಡಿ, ಈ ಥರ ಸ್ವಲ್ಪ ಕೈಯಲ್ಲಿ ಹಿಡಿದು ನೋಡಿದರೆ ಸಾಕು, ಬೆಚ್ಚಗಾಗಿರುತ್ತೆ ಸಾಕು, ಅಷ್ಟಾರೆ ಸಾಕು, ತುಂಬ ಹುರಿಯೋದೇನು ಬೇಡ. ಈಗ ಇದೊಂದು ಕಾಟನ್ ಬಟ್ಟೆಯಲ್ಲಿ ಹಾಕ್ಬಿಟ್ಟು ನಾನು ಅಕ್ಕಿನ ತಣ್ಣಗಾಗೋದಕ್ಕೆ ಇಟ್ಟಿದ್ದೀನಿ. ಯಾಕೆಂದರೆ ಮಿಲ್ ಮಾಡಿಸ್ಬೇಕಂದ್ರೆ ಅಕ್ಕಿ ಸ್ವಲ್ಪ ತಣ್ಣಗಾಗಬೇಕು, ಅದಕ್ಕೋಸ್ಕರ. ಎಲ್ಲ ಅಕ್ಕಿನೂ ಇದೇ ಥರನೇ ಹುರ್ಕೊಂಡು ಇಟ್ಕೊಳ್ಳೋಣ. ನೋಡಿ, ಈಗ ಎಲ್ಲನೂ ಹುರ್ಕೊಂಡು ಆಗಿದೆ. ಇದು ನೋಡಿ, ಕೈಯಲ್ಲಿ ಈ ಥರ ಹಿಡಿದ್ರೆ ಸ್ವಲ್ಪ ಬಿಸಿ ಇರಬೇಕು, ತುಂಬಾ ಹುರ್ಕೊಳಕ್ಕೆ ಹೋಗ್ಬೇಡಿ, ಸ್ವಲ್ಪ ಬೆಚ್ಚಗಿದ್ರೆ ಸಾಕು. ನೋಡಿ, ಇದಕ್ಕೆ ನಾನು ಇವಾಗ 1 ಹಿಡಿ ಆಗೋಷ್ಟು ಜೀರಿಗೆನ ಹಾಕೋತಾ ಇದ್ದೀನಿ. ಹಾಗೆಯೇ ಇದಕ್ಕೆ ಒಂದು ಅರ್ಧ ಕಪ್ ಆಗೋಷ್ಟು ಕಡಲೆ ಹಾಕೋತಾ ಇದ್ದೀನಿ. ನೀವು ಬೇಕು ಅಂದರೆ ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡ್ಬೋದು. ಕಡಲೆ ಹಾಕೋದ್ರಿಂದ ಕಲರ್ ಜಾಸ್ತಿ ಬರುತ್ತೆ, ರೆಡ್, ಅದಕ್ಕೋಸ್ಕರ ನಾನು ಇಲ್ಲಿ ಕಮ್ಮಿನ ಯೂಸ್ ಮಾಡಿದ್ದೀನಿ. ನಿಮಗೆ ಬೇಕು ಅಂದರೆ 1 ಕಪ್ಪನ್ನು ಕೂಡ ಯೂಸ್ ಮಾಡ್ಬೋದು, ಚಕ್ಲಿ ಕಲರ್ ಇದ್ರೂ ನಡೆಯುತ್ತೆ ಅನ್ನೋದಿದ್ರೆ. ಇದು ತಣ್ಣಗಾದ್ಮೇಲೆ ನಾನಿಲ್ಲಿ ಮಿಲ್ ಮಾಡಿಸ್ಕೊತೀನಿ. ನೀವು ಸ್ವಲ್ಪ ಜಾಸ್ತಿ ಇರೋದ್ರಿಂದ ನೀವು ಸ್ವಲ್ಪ ಅನ್ನೋದಿದ್ರೆ ಮನೇಲಿ ಮಿಕ್ಸಿಲೂ ಕೂಡ ಪೌಡ್ರ್ ಮಾಡ್ಕೋಬೋದು. ನಾನಿಲ್ಲಿ 6 ಕಪ್ ಅಕ್ಕಿ ತೊಗೊಂಡಿದ್ದೆ, ಅದಕ್ಕೆ 1.5 ಕಪ್ ಆಗೋಷ್ಟು ಉದ್ದಿನ ಬೇಳೆ ತೊಗೊಂಡಿದ್ದೀನಿ. ಅಂದರೆ 1.5 ಕಪ್ಗಿಂತ ಒಂದು ಸ್ವಲ್ಪ ಜಾಸ್ತಿ ತೊಗೊಳ್ಳಿ, ಕರೆಕ್ಟು ಮೆಜರ್ಮೆಂಟ್ ಬರುತ್ತೆ. ಇದನ್ನು ಹಾಕ್ಕೊಂಡಿದ್ದೀನಿ. ನೀರನ್ನು ನಾನಿಲ್ಲಿ ಕುಕ್ಕರಲ್ಲಿ ಕಾಯೋದಕ್ಕೆ ಇಟ್ಟಿದ್ದೆ. ನೀರು ಸ್ವಲ್ಪ ಬಿಸಿ ಆದಮೇಲೆ ಉದ್ದಿನ ಬೇಳೆನ ಹಾಕ್ಕೊಂಡು 3 ವಿಸಲ್ ಹೊಡೆಸ್ಕೊತಿದ್ದೀನಿ. 3ರಿಂದ 4 ವಿಸಲ್ ಬಂದರೆ ಸಾಕು. ನಾನಿಲ್ಲಿ ಚಕ್ಲಿ ಹಿಟ್ಟನ್ನು ನಾನು ಈ ಕಪ್ಪಲ್ಲೇ ನಾನು 6 ಕಪ್ ಆಗೋಷ್ಟು ಚಕ್ಲಿ ಹಿಟ್ಟನ್ನು ನಾನಿಲ್ಲಿ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನಿಲ್ಲಿ ಒಂದು 2 ಸ್ಪೂನ್ ಆಗೋಷ್ಟು ಎಳ್ಳನ್ನು ಹಾಕೋತಾ ಇದ್ದೀನಿ. ಹಾಗೆಯೇ 1 ಸ್ಪೂನ್ ಆಗೋಷ್ಟು ಅಜ್ವೈನ್, ಅಂದರೆ ಓಮ್ ಕಾಳು ಬರುತ್ತಲ್ಲ, ಅದನ್ನು ಸ್ವಲ್ಪ ಈ ಥರ ಕ್ರಷ್ ಮಾಡಿಬಿಟ್ಟು ಹಾಕೊಳ್ಳೋಣ. ಅದು ಸ್ಮೆಲ್ಲು, ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಇದಕ್ಕೆ 1.5 ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕೋತಿದ್ದೀನಿ. ನಾವು ಮಿಲ್ ಮಾಡಿಸೋಗೂ ಕೂಡ ಜೀರಿಗೆ ಹಾಕಿದ್ದು ಆಪ್ಷನಲ್ಲು, ಚಕ್ಲಿ ಮೇಲೆ ಇದ್ದರೆ ಚೆನ್ನಾಗಿರುತ್ತೆ ಅಂತ ನಾನು ಇಲ್ಲಿ 1.5 ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ಹಾಗೆ 1 ಕಪ್ ಆಗೋಷ್ಟು ಎಣ್ಣೆನ ಚೆನ್ನಾಗಿ ಕಾಯಿಸ್ಬಿಟ್ಟು ಹಾಕೋತಾ ಇದ್ದೀನಿ. ಹಾಕೊಂಡು ಒಂದು ಸಲ ಒಂದು ಸ್ಪೂನಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಣ್ಣೆ ಬಿಸಿ ಇರುತ್ತೆ, ಕೈಯಲ್ಲಿ ಮಿಕ್ಸ್ ಮಾಡೋದು ಬೇಡ. ಒಂದು ಸ್ಪೂನ್ ಈ ಥರ ಇದರಿಂದ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಆಮೇಲೆ ಚೆನ್ನಾಗಿ ಮಿಕ್ಸ್ ಆದಮೇಲೆ ಕೈಯಲ್ಲೇ ಚೆನ್ನಾಗಿ ಎಲ್ಲ ಹಿಟ್ಟಿಗೂ ಮಿಕ್ಸ್ ಆಗಬೇಕು ಎಣ್ಣೆ, ಆ ಥರ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಕೈಯಲ್ಲಿ ಹಿಡಿದ್ರೆ ಮುಷ್ಟಿ ಚೆನ್ನಾಗಿ ಬರಬೇಕು. ನೋಡಿ, ಈ ಥರ ಇಟ್ಕೊಂಡ್ರೆ ಈ ಥರ ಮುಷ್ಟಿ ಬರಬೇಕು. ಅಲ್ಲಿವರೆಗೂ ಆ ಒಂದು ಅಳತೆಯಲ್ಲಿ ಎಣ್ಣೆನ ಹಾಕೋಬೇಕಾಗುತ್ತೆ. ಎಣ್ಣೆ ಅಥವಾ ಬೆಣ್ಣೆ ಯಾವುದನ್ನಾರು ಯೂಸ್ ಮಾಡ್ಬೋದು. ನಾನು ಇಲ್ಲಿ ಎಣ್ಣೆನ ಯೂಸ್ ಮಾಡಿದ್ದೀನಿ. ಈ ಒಂದು ಅಳತೆಯಲ್ಲಿ ತೊಗೊಂಡ್ರೆ ಗರ್ಗರಿಯಾಗಿ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಚಕ್ಲಿ. ಈಗ ಉದ್ದಿನಬೇಳೆನೂ ಕೂಡ ಬೆಂದು ಅದು ಪ್ರೆಷರ್ ಕೂಡ ಹೋಗಿದೆ. ನೋಡಿ, ಇದು ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ. ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ ತೊಗೊಂಡು ರುಬ್ಕೋಬೇಕಾಗುತ್ತೆ. ಮಿಕ್ಸಿಲೇ ರುಬ್ಬಬೇಕು ಅಂತ ಏನಿಲ್ಲ, ಒಂದು ಸ್ಪೂನಿಂದ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಅದು ಸಾಫ್ಟಾಗಿ ಬರುತ್ತೆ. ಏಕೆಂದರೆ ಉದ್ದಿನಬೇಳೆ ಚೆನ್ನಾಗಿ ಬೆಂದಿದೆ. ಇದಕ್ಕೆ ನಾನು ಹರಳುಪ್ಪನ್ನು ಯೂಸ್ ಮಾಡ್ತಾಯಿದ್ದೀನಿ ರುಬ್ಬೋದ್ರಿಂದ. ನೀವು ಬೇಕು ಅಂದರೆ ಪೌಡ್ರನ್ನು, ಅಕ್ಕಿ ಹಿಟ್ಟಿಗೆ ಉಪ್ಪಿನ ಪುಡಿನ ಹಾಕೋಬೋದು. ಇದನ್ನು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ ತೊಗೊಂಡು ಪೇಸ್ಟ್ ಮಾಡ್ಕೊಳ್ಳೋಣ. ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ತುಂಬ ಏನಿಲ್ಲ, ಆಲ್ರೆಡಿ ಅದು ಬೆಂದೋಗಿರೋದ್ರಿಂದ 1-2 ಸಲ ರುಬ್ಕೊಂಡ್ರೆ ಸಾಕು. ನೋಡಿ, ಎಷ್ಟು ಚೆನ್ನಾಗಿ ಪೇಸ್ಟ್ ಬಂದಿದೆ. ನೀರೇನು ಹಾಕೋದು ಬೇಡ, ಹಾಗೇ ರುಬ್ಕೋಬೇಕಾಗುತ್ತೆ. ಈಗ ನಾನು ಇದನ್ನು ಚಕ್ಲಿ ಹಿಟ್ಟಿಗೆ ಹಾಕೋತಾ ಇದ್ದೀನಿ. ರುಬ್ಕೊಂಡಿರೋದನ್ನು ಎಲ್ಲದನ್ನು ಇದೇ ಥರ ರುಬ್ಬಿಟ್ಟು ಚಕ್ಲಿ ಹಿಟ್ಟಿಗೆ ಸೇರಿಸ್ಕೋಬೇಕಾಗುತ್ತೆ. ನೋಡಿ, ಎಲ್ಲದೂ ರುಬ್ಕೊಂಡಾಗಿದೆ. ನಾನೀಗ ಚಕ್ಲಿ ಹಿಟ್ಟಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಫಸ್ಟು ಉದ್ದಿನ ಬೇಳೆಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆಮೇಲೆ ನೀರು ಎಷ್ಟು ಬೇಕು ಅನ್ನೋದನ್ನು ನೋಡಿ ನೀರನ್ನು ಹಾಕೋಬೇಕಾಗುತ್ತೆ. ಫಸ್ಟು ಉದ್ದಿನ ಬೇಳೆಯಲ್ಲಿ ಚೆನ್ನಾಗಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ಥರ
ಚೆನ್ನಾಗಿ ಇಟ್ಟು ಚೆನ್ನಾಗಿ ಮಿಕ್ಸ್ ಆಗಬೇಕು. ಉದ್ದಿನಬೇಳೆ ಜೊತೆ ಚೆನ್ನಾಗಿ ನಾದ್ಕೋಬೇಕಾಗುತ್ತೆ. ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ನೀರು ಸ್ವಲ್ಪನೇ ಹಾಕ್ಕೊಂಡು ನಾನಿಲ್ಲಿ ತಣ್ಣೀರನ್ನೇ ಯೂಸ್ ಮಾಡ್ತಿದ್ದೀನಿ. ನೀವು ಬೇಕಂದ್ರೆ ಉಗುರು ಬೆಚ್ಚಗಿರೋ ನೀರನ್ನು ಕೂಡ ಯೂಸ್ ಮಾಡ್ಬೋದು. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪನೇ ನೀರನ್ನು ಹಾಕ್ಕೊಳ್ಳೋಣ. ಮಿಕ್ಸ್ ಮಾಡ್ತಾ ಹೋಗೋಣ ಸ್ವಲ್ಪನೇ. ನೋಡಿ ಚೆನ್ನಾಗಿ ನಾದ್ಕೋಬೇಕಾಗುತ್ತೆ. ಚಕ್ಲಿ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ಳೋದ್ರಿಂದ ಚಕ್ಲಿ ಎಲ್ಲೂ ಒಡ್ಕೊಳ್ಳಲ್ಲ, ಮುರಿಯಲ್ಲ. ಬಿಡ್ಬೇಕಾದ್ರೆ ತುಂಬ ಚೆನ್ನಾಗಿ ಬರುತ್ತೆ. 2 ಕೈಯನ್ನು ಯೂಸ್ ಮಾಡಿಬಿಟ್ಟು ನಾದ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ನೋಡಿ ಸ್ವಲ್ಪನೇ ನೀರು ಹಾಕ್ಕೊಂಡು ಈ ಥರ ನಾದ್ಕೋಬೇಕಾಗುತ್ತೆ. ಈಗ ಇದಾಗಿದೆ. ಹಿಟ್ಟು ಜಾಸ್ತಿ ಇರೋದ್ರಿಂದ ಸ್ವಲ್ಪನ ತೆಗೆದು ಇನ್ನೊಂದು ಪಾತ್ರೆಯಲ್ಲಿ ಹಾಕಿ ಎತ್ತಿಟ್ಕೊತೀನಿ. ಅದು ಒಣಗಬಾರ್ದು ಹಿಟ್ಟು ಅನ್ನೋದಕ್ಕೋಸ್ಕರ. ಹಾಗೆ ಇನ್ನೊಂದು ಸ್ವಲ್ಪನ ಚೆನ್ನಾಗಿ ನಾದ್ಕೊಬಿಟ್ಟು ಚಕ್ಲಿ ಒತ್ತೋದಕ್ಕೆ ಇಟ್ಕೊತೀನಿ. ಅದನ್ನು ಚೆನ್ನಾಗಿ ನಾದ್ಕೋಬೇಕಾಗುತ್ತೆ. ಇಲ್ಲಾಂದರೆ ಚಕ್ಲಿನ ಬಿಡಬೇಕಾದ್ರೆ ಮುಟ್ಕೊಳ್ಳುತ್ತೆ ಮತ್ತು ಒಡೆದೋಗುತ್ತೆ. ಅದಕ್ಕೋಸ್ಕರ ಆದಷ್ಟು ಚೆನ್ನಾಗಿ ನಾದ್ಕೊಳ್ಳಿ. ನೋಡಿ ಇಷ್ಟಾರೆ ಸಾಕು. ನಾನು 2ರಲ್ಲಿ ಇಟ್ಕೊಂಡಿದ್ದೀನಿ. ಇದನ್ನು ಒಂದು ಬಟ್ಟೆಯಲ್ಲಿ ಮುಚ್ಚಿ ಇಟ್ಬಿಡೋಣ ಒಂದು ಸ್ವಲ್ಪನ. ಅದು ಒಣಗಬಾರ್ದು ಇಟ್ಟು, ಅದಕ್ಕೋಸ್ಕರ. ಆಗ ಇನ್ನೊಂದನ್ನು ತಗೊಂಡು ಚಕ್ಲಿ ಹೊರಳನ್ನು ತಗೊಂಡು ಅದಕ್ಕೆ ಚೆನ್ನಾಗಿ ನಾದ್ಬಿಟ್ಟು ಎಷ್ಟು ಬೇಕು ಅನ್ನೋದನ್ನು ನೋಡಿ ಹಾಕ್ಕೊಂಡು ಚಕ್ಲಿನ ಬಿಡ್ಕೋಬೇಕಾಗುತ್ತೆ. ನಾನು ಇಲ್ಲೊಂದು ಕಾಟನ್ ಬಟ್ಟೆ ಹಾಸ್ಕೊಂಡು ಅದಕ್ಕೆ ಚಕ್ಲಿನ ಹಾಕೋತಿದ್ದೀನಿ. ನೋಡಿ ಸ್ವಲ್ಪ ದೊಡ್ಡದಾಗಿ ಬಿಟ್ಕೋತಿದ್ದೀನಿ. ನಿಮಗೆ ಚಿಕ್ಕದು ದೊಡ್ಡದು ಯಾವ ಒಂದು ಸೈಜಲ್ಲಿ ಬೇಕು ಬಿಟ್ಕೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ಬಾಯಲ್ಲಿ ಇಟ್ಟರೆ ಕರಗುತ್ತೆ ಅಂತಾರಲ್ಲ, ಆ ಥರ ಬರುತ್ತೆ ಚಕ್ಲಿ. ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ನಾನು ಹೇಳೋ ಮೆಜರ್ಮೆಂಟಲ್ಲೇ ಮಾಡಿ ನೋಡಿ. ಚಕ್ಲಿ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ. ಈ ಥರ ಬಿಟ್ಬಿಟ್ಟು ಲಾಸ್ಟಲ್ಲಿ ನೋಡಿ ಈ ಥರ ಒಂದು ಸಲ ಕೈಯಲ್ಲಿ ಸ್ವಲ್ಪ ನಿಧಾನಕ್ಕೆ ಪ್ರೆಸ್ ಮಾಡಿ. ಅದು ಟಚ್ ಇದು ಎರಡೂ. ಇಲ್ಲಾಂದರೆ ಎಣ್ಣೆಗೆ ಬಿಟ್ಟಾಗ ಅದು ಒಡ್ಕೊಳ್ಳುತ್ತೆ. ಅದಕ್ಕೋಸ್ಕರ ಈ ಥರ ಕೈಯಲ್ಲಿ ಒಂದು ಸಲ ತುದಿನ ಈ ಥರ ಪ್ರೆಸ್ ಮಾಡಿಬಿಡಿ, ಸರಿ ಹೋಗುತ್ತೆ. ನೋಡಿ ಇಷ್ಟಾರೆ ಸಾಕು. ಈಗ ಚಕ್ಲಿನೂ ಕೂಡ ಎಲ್ಲದೂ ಇದೇ ಥರ ಬಿಟ್ಕೊಳ್ಳೋಣ. ಹಾಗೆಯೇ ಎಣ್ಣೆನೂ ಕೂಡ ನಾನು ಕಾಯೋದಕ್ಕೆ ಫಸ್ಟೇ ಇಟ್ಟಿದೆ ಚಕ್ಲಿ ಮಾಡಬೇಕಾದ್ರೆ. ನೋಡಿ ಒಂದು ಚಿಕ್ಕ ಪೀಸ್ ತೆಗೆದ್ಬಿಟ್ಟು ಹಾಕ್ಬಿಟ್ಟು ನೋಡಿ ಎಣ್ಣೆ ಈ ಥರ ಹಾಕ್ತಿದ್ದಂಗೆ ಈ ಥರ ಮೇಲೆ ಬರಬೇಕು. ಆ ಒಂದು ಹದದಲ್ಲಿ ಎಣ್ಣೆ ಕಾದಿರಬೇಕು. ಈಗ ಒಂದೊಂದಾಗಿ ಚಕ್ಲಿನ ಹಾಕ್ಕೊಂಡು ಬೇಯಿಸ್ಕೊತಿದ್ದೀನಿ ನಾನಿಲ್ಲಿ. ಚಕ್ಲಿ ಹಾಕಿ ಒಂದು 2 ನಿಮಿಷ ಆದಮೇಲೆ ಈ ಥರ ಮಗ್ಚ್ ಹಾಕೋಬೇಕಾಗುತ್ತೆ. ಚಕ್ಲಿ ಹಾಕ್ತಿದ್ದಂಗೆ ಮಗ್ಚಕ್ಕೆ ಹೋಗ್ಬಿಡಿ, ಮುರಿದೋಗುತ್ತೆ. ಅದು ಚಕ್ಲಿ ಒಂದು ಸ್ವಲ್ಪ ಬೆಂದಾದಮೇಲೆ ಈ ಥರ ಒಂದೊಂದಾಗಿಯೇ ಈ ಥರ ಮಗ್ಚಿ ಹಾಕೋಬೇಕಾಗುತ್ತೆ. ನಾನು ಇಲ್ಲೊಂದು ಕಡ್ಡಿ ತೊಗೊಂಡು ಮಗ್ಚ್ ಹಾಕೋತಾ ಇದ್ದೀನಿ. ಚಿಕ್ಕದು ಚಕ್ಲಿ ಬೇಯಿಸೋದಕ್ಕೆ ಈ ಥರ ಕಡ್ಡಿ ಇರ್ತವೆ. ಇದರಲ್ಲಿ ಎಲ್ಲದನ್ನು ಇದೇ ಥರನೇ ಮಗ್ಚಕೊಂಡು ಒಂದು 5 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಗೊತ್ತಾಗುತ್ತೆ ಚಕ್ಲಿ ಬೆಂದಿರೋದು. ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಒಂದು ಚಕ್ಲಿನ ತೆಗೆದು ಮುರಿದು ನೋಡಿದರೆ ಗೊತ್ತಾಗುತ್ತೆ. ನೋಡಿ ಈಗ ಬೆಂದಿದ್ದಾವೆ ಚಕ್ಲಿ. ನೋಡಿ ಈ ಕಲರ್ ಬಂದ ತಕ್ಷಣ ಚಕ್ಲಿನ ತೆಗಿಬೇಕಾಗುತ್ತೆ. ಎಣ್ಣೆನ ಚೆನ್ನಾಗಿ ಸೋಸ್ಬಿಟ್ಟು ಇಟ್ಕೋಬೇಕಾಗುತ್ತೆ. ನೀವು ಎಣ್ಣೆನ ಎಷ್ಟು ಚೆನ್ನಾಗಿ ಸೋಸಿ ಇಟ್ಕೊಂಡ್ರೆ ಎಷ್ಟು ದಿನ ಇಟ್ಟರು ಕೂಡ ಚಕ್ಲಿ ಏನೂ ಆಗೋಲ್ಲ. 1 ತಿಂಗಳು ಕೂಡ ಸ್ಟೋರ್ ಮಾಡಿ ಇಟ್ಕೋಬೋದು. ಈಗ ಇದೇ ಥರನೇ ಎಲ್ಲ ಚಕ್ಲಿನೂ ಹಾಕಿ ಬೇಯಿಸ್ಕೊತಿದ್ದೀನಿ ನಾನಿಲ್ಲಿ. ನೀವು ಕೂಡ ಈ ಸಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಒಂದು ಮುರಿದು ತೋರಿಸ್ತೀನಿ ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಆ ಸೌಂಡಲ್ಲೇ ಗೊತ್ತಾಗುತ್ತೆ ನಿಮಗೆ. ಸೌಂಡಲ್ಲೇ ಗೊತ್ತಾಗುತ್ತೆ ಎಷ್ಟು ಕ್ರಿಸ್ಪಿಯಾಗಿ ಗರಿಯಾಗಿ ಬಂದಿದೆ ಅಂತ. ಬಾಯಲ್ಲಿಟ್ಟರೆ ಕರಗೋ ಥರನೇ ಇದೆ. ನೋಡಿ ನಾನು ತೊಗೊಂಡಿರೋ ಮೆಜರ್ಮೆಂಟಲ್ಲಿ ಒಂದು ಬಾಕ್ಸ್ ಇಷ್ಟು ಒಂದು 10 kg ಹಿಡಿಯೋ ಬಾಕ್ಸಲ್ಲಾಗಿದೆ. ಆದಷ್ಟು ಸ್ಟೀಲ್ ಬಾಕ್ಸಲ್ಲೇ ಸ್ಟೋರ್ ಮಾಡಿ ಇಟ್ಕೊಳ್ಳಿ, ಎಷ್ಟು ದಿನಾರು ಕೂಡ ಏನೂ ಆಗೋಲ್ಲ. ಹಾಗೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಆದಷ್ಟು ಲೈಕ್ ಮಾಡಿ, ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮತ್ತಷ್ಟು ನ್ಯೂ ರೆಸಿಪೀಸ್ಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಮತ್ತೊಂದು ನ್ಯೂ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.